ಇವತ್ತು ಪಾಸ್ತಾ ಕುರ್ಕುರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಯಾಕಂದರೆ ಎಷ್ಟೊಂದು ಜನ ಕೇಳ್ತಾ ಇರಿ ಪಾಸ್ತಾ ಕುರ್ಕುರೆ ಮಾಡೋದು ಯಾವ ಥರ ಅಂತ. ನಾನು ಈ ಥರ ಪಾಸ್ತಾ ತೊಗೊಂಡಿದ್ದೀನಿ. ಯಾಕಂದರೆ ಈ ಥರ ಪಾಸ್ತಾ ಕುರ್ಕುರೆಗೆ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಜಾಸ್ತಿ ಈ ಥರ ಪಾಸ್ತಾದಲ್ಲೇ ಕುರ್ಕುರೆ ಮಾಡಿರೋದು. ಹಂಗಾಗಿ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಫಸ್ಟು ಇದನ್ನು ಒಂದು ಪ್ಲೇಟ್ಗೆ ಹಾಕೋತೀನಿ. ನೋಡಿ ಈ ಥರ ಪಾಸ್ತಾ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಅದಕ್ಕೆ ಏನೇನು ಬೇಕೋ ಅದೊಂದು ರೆಸಿಪಿ ಹೇಳ್ತೀನಿ ಬನ್ನಿ. ನೋಡಿ ಇವಾಗ ಪಾಸ್ತಾ ಕುರ್ಕುರೆಗೆ ಬೇಕಾಗಿರೋದು ಖಾರದ ಪುಡಿ ಮತ್ತು ಮ್ಯಾಗಿ ಮಸಾಲ ಮತ್ತು ನಾನು ಇದನ್ನ ಮಂಚೂರಿದು ಮಸಾಲ ಬರುತ್ತೆ ಅದು ತೊಗೊಂಡಿದ್ದೀನಿ. ಉಪ್ಪು ಆ್ಯಂಡ್ ಸಾಲ್ಟು, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎರಡು ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮೇನಾಗಿ ಆಯಿಲ್ ಬೇಕು, ತೋರಿಸ್ತೀನಿ ಅದನ್ನು ಹೆಂಗೆ ನಾವು ಮಾಡೋದು ಅಂತ. ಇದನ್ನೆಲ್ಲ ಆಮೇಲೆ ಇದೇನು ಬೇಡ. ಇವಾಗ ಮೇನಾಗಿ ಬೇಕಾಗಿರೋದು ಇದನ್ನು ನಾವು ಫಸ್ಟು ಬೇಯಿಸ್ಕೋಬೇಕು. ನೀರಲ್ಲಿ ಬೇಯಿಸ್ಕೊಂಡು ಸೋಸ್ಕೊಂಡು ಆಮೇಲೆ ಮಾಡೋದು. ತೋರಿಸ್ತೀನಿ ಬನ್ನಿ. ಇವಾಗ ನಮ್ಮಮ್ಮ ಆಲ್ರೆಡಿ ನನಗೆ ಶಂಖ ಪುಷ್ಪ ಟೀ ಮಾಡಿದರು. ಆ್ಯಕ್ಚುಲಿ ಅದು ಈ ಕಲರ್ ಇರೋದಕ್ಕೆ ನಾವು ಲೆಮನ್ ಹಾಕಿದ್ರೆ ಈ ಕಲರ್ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿರುತ್ತೆ. ಇದು ಕುಡಿದ್ರೆ ಸಣ್ಣ ಕೂಡ ಹಾಕ್ತಾರೆ. ಟೇಸ್ಟ್ ಮಾಡಿ ಒಂದ್ಸತಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ಓಕೆನಾ? ಇವಾಗ ಪಾಸ್ತಾ ಕುರ್ಕುರೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಒಂದು ಇದರಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ. ನೀರಿಗೆ ಒಂಚೂರು ಆಯಿಲ್ನ ಹಾಕಬೇಕು. ಆಯಿಲ್ ಹಾಕೋದ್ರಿಂದ ಅದು ಚೆನ್ನಾಗೇ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಸಾಲ್ಟ್ ಕೂಡ, ಓಕೆನಾ? ಇವಾಗ ಅದು ಕಾಯೋಗಂಟ, ಬಿಸಿ ಆಗೋಗಂಟ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ನಾವು ಅದು ಪಾಸ್ತಾ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕಿದ್ದೀನಿ ಆಲ್ರೆಡಿ ಬೇಯೋಕ್ಕೆ. ಆಲ್ಮೋಸ್ಟ್ ಇನ್ನೇನು ಆಗ್ತಿದೆ. ಪಾಸ್ತಾ ಬೆಂದೋದೆಲ್ಲ ಬೆಂದಮೇಲೆ ಫುಲ್ ಹಿಂಗಂದರೆ ಫುಲ್ ಮೆತ್ತಗಿರ್ಬೇಕು. ತೋರಿಸ್ತೀನಿ ಆವಾಗ ಪಾಸ್ತಾ ಬೆಂದಿದೆ ಅಂತ ಅರ್ಥ. ನೋಡಿ ಇವಾಗ ನಾನು ಈ ಬಟ್ಲಿಗೆ ತೊಗೊಂಡಿದ್ದೀನಿ. ಎಲ್ಲ ಬೆಂದಿದೆ. ನೋಡಿ ಇವಾಗ ನಾನು ಅವಾಗ ಅಂದಿದ್ನಲ್ಲ ಆ ಥರ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ಆಗಿದೆ. ನೆಕ್ಸ್ಟು ನಾನು ಮೈದಾದಿಟ್ಟು ಮತ್ತು ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು 4 ಮಿಕ್ಸ್ ಮಾಡ್ಕೊತೀನಿ ಬೌಲಿಗೆ. ನಾನು ಅದೇ ಇದು ಮಾಡಿದ್ನಲ್ಲ ಪಾಸ್ತಾನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಣ್ಣೆ ಕರಿಯೋಕೆ ಹಾಕ್ತೀನಿ. ಅದೇ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಒದ್ದೆ ಅಂತೂ ಇರಬಾರ್ದು, ಎಲ್ಲ ಬಿಡುವಾಗಿರಬೇಕು. ಇವಾಗ ಅದು ಎಣ್ಣೆಗೆ ಒಂದು ಕಾಯೋಕೆ ಇಟ್ಟು ಎಣ್ಣೆ ಕಾಯ್ದಾದ್ಮೇಲೆ ಮಿಕ್ಸ್ ಮಾಡಿರೋದನ್ನ ನಾವು ಸ್ವಲ್ಪ ಫಸ್ಟ್ ಹಾಕಿ ನೋಡಬೇಕು. ಅದೇ ಎಣ್ಣೆಗೆ ಕುತ್ಕೊಳ್ಳುತ್ತೆ ಏನು ಅಂತ. ಯಾಕೆ ನಾವು ಬಿಡೋಕ್ಕೆ ಇದು ಮಾಡಿದ್ದೀವಲ್ವ, ಅದನ್ನು ನಾವು ಎಣ್ಣೆ ಕಾಯ್ದ್ಮೇಲೆ ಎಣ್ಣೆಗೆ ಸ್ವಲ್ಪ ಅದು ಕಮ್ಮಿ ಇದರಲ್ಲಿದ್ದಾಗಲೇ ಅದನ್ನು ಎಣ್ಣೆಗೆ ಸ್ವಲ್ಪ ಬಿಟ್ಟು ನೋಡಬೇಕು. ಫಸ್ಟು ಫುಲ್ಲು ಎಣ್ಣೆ ತುಂಬ ಹಾಕ್ಬಾರ್ದು. ಒಂದು 2 ಸ್ಪೂನ್ 3 ಸ್ಪೂನ್ ಆ ಥರ ಹಾಕಬೇಕು. ಆಮೇಲೆ ಅದನ್ನು ಡ್ರೈ ಆಗ್ತಿದ್ದಂಗೆ ಸ್ವಲ್ಪ ಕೆಂಪಗಾಗ್ತಿದ್ದಂಗೆ ತೊಗೊಬಿಡ್ಬೇಕು. ಮತ್ತು ಇನ್ನು ಮಿಕ್ಕಿದ್ದಿದೆಯಲ್ಲ ಅದನ್ನು ಕೂಡ ಇದೇ ಥರನೇ ಫಸ್ಟ್ ನಾವು ಬೇಯಿಸ್ಕೊಂಡ್ವಲ್ಲ ಆ ಥರನೇ ಬೇಯಿಸ್ಕೊಳ್ಳೋಣ. ಆದರೆ ಅದನ್ನು ಒಂದು ಪ್ಲೇಟಿಗೆ ಎಣ್ಣೆನ ಅದರಲ್ಲಿ ಸೋಸಿ ಆ ಥರ ಸ್ವಲ್ಪ ಡ್ರೈ ಇದ್ದಂಗೆ ತೊಗೊಬಿಡೋಣ. ಮತ್ತು ಅದನ್ನು ಪ್ರೆಸ್ ಮಾಡಿ ನೋಡಬೇಕು. ಯಾಕಂದರೆ ಅದು ಸ್ಪಾಂಜಿ ಅಂತ ಥರ ಅದು ಸ್ಪಾಂಜಿ ಥರ ಇದ್ದರೆ ಅದು ನಾವು ಜಾಸ್ತಿ ದಿನ ಕೂಡ ಇಡೋಕ್ಕಾಗಲ್ಲ. ಅದು ಬೆಂದಿದ್ರೆ ತಾನೇ ಅದು ಹಿಂಗೆ ಪ್ರೆಸ್ 2 ಬೆಟ್ಟಿಂದ ಮಾಡಿದ್ರೆ ಅದು ಪುಡಿ ಆಗೋ ಥರ ಇದ್ದರೆ ಕುರ್ಕುರೆ ಆಗಿದೆ ಅಂತ ಅರ್ಥ. ಯಾಕಂದರೆ ನಾವು ಹಂಗೆ ಅದನ್ನ ಇಟ್ಕೊಂಡ್ರು ನಾವು ಅದು ಹೋಗ್ಬಿಡುತ್ತಲ್ವ. ಹಂಗಾಗಿ ನೋಡಿ ನಾನು ಮಾಡ್ಕೊಂಡಿದ್ದನಲ್ಲ ಅದನ್ನೆಲ್ಲ ಆಲ್ರೆಡಿ ಎಣ್ಣೆಲಿ ಕರ್ಕೊಂಡಿದ್ದೀನಿ. ಅದು ನೋಡಿ ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ, ನಾನು 2 ಬೆಟ್ಟಲ್ಲಿ ಪುಡಿ ಮಾಡ್ತಿದ್ರೆ ಎಲ್ಲ ಪುಡಿ ಆಗ್ತಿದೆ. ಹಂಗಿದ್ರೆ ಮಾತ್ರ ಅದು ರೆಡಿಯಾಗಿದೆ ಅಂತ ಅರ್ಥ. ಇಲ್ಲಾಂದರೆ ಆಗಿಲ್ಲ ಅಂತ ಅರ್ಥ. ಅದು ಇನ್ನೊಂದು ಸತಿ ಬೇಯಿಸ್ಕೊಳ್ಳಿ ಆಗಿಲ್ಲ ಅಂದರೆ ನೀವು. ಅದಕ್ಕೆ ನಾನು ಇವಾಗ ಕುರ್ಕುರೆ ಅದು ಮಸಾಲೆನ ಹಾಕ್ಕೊಳ್ಳೋಕೆ ರೆಡಿ ಮಾಡಿದ್ದೀನಿ. ಫಸ್ಟು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಖಾರದ ಪುಡಿ ನಿಮ್ಗೆ ಎಷ್ಟು ಖಾರದ ಪುಡಿನ ನೀವು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರು ಖಾರ ತಿಂತಾರೆ, ಒಬ್ಬೊಬ್ಬರು ಖಾರ ತಿನ್ನಲ್ಲ. ಹಂಗಾಗಿ ಮಕ್ಳುಗಳಿಗಂತೂ ಜಾಸ್ತಿ ಖಾರ ತಿನ್ನಲ್ವಲ್ಲ. ಹಂಗಾಗಿ ಅದು ಹಾಕ್ತಿದ್ದಂಗೆ ನಾನು ನೆಕ್ಸ್ಟು ಗರಂ ಮಸಾಲ ತೊಗೋತಾ ಇದ್ದೀನಿ. ಗರಂ ಮಸಾಲ ಅದೂ ಅಷ್ಟೇ ಟೇಸ್ಟಿಗೆ ಒಂಚೂರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಗರಂ ಮಸಾಲ ಅದು ಏನಂದರೆ ನಾವು ಕುರ್ಕುರೆ ಮಾಡಿದ್ದೀವಲ್ಲ ಅದ್ರ ಮೇಲ್ಗಡೆ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ಒಂದೇ ಕಡೆ ಹಾಕಿದ್ರೆ ಅದು ಮಿಕ್ಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ನೆಕ್ಸ್ಟು ನಾನು ಧನಿಯಾ ಪುಡಿ ತೊಗೋತಾ ಇದ್ದೀನಿ. ಧನಿಯಾ ಪುಡಿನೂ ಅಷ್ಟೇ ಎಲ್ಲ ಕಡೆನೂ
ಅದ್ರ ಮೇಲೆ ಹಾಕಿ, ಓಕೆನಾ. ಯಾಕಂದರೆ ನೀವು ಏನು ಹಾಕಿದ್ರೂ ಅಷ್ಟೇ ಎಲ್ಲ ಕುರ್ಕುರೆ ಮೇಲೂ ಅಪ್ಲೈ ಮಾಡಬೇಕಾಗತ್ತೆ. ಒಂದೇ ಕಡೆ ಮಾಡಿದ್ರೆ ಅದು ಮಿಕ್ಸ್ ಮಾಡೋದು ತುಂಬಾ ಕಷ್ಟ. ಅದೆಲ್ಲ ಹಾಕಿದ್ಮೇಲೆ ನಾವು ನೆಕ್ಸ್ಟ್ ಹಾಕ್ಬೇಕಾಗಿರೋದೆ ಮ್ಯಾಗಿ ಮಸಾಲ. ಮ್ಯಾಗಿ ಮಸಾಲ 2 ಥರ ಇದೆ. ನಾನು ಮ್ಯಾಗಿ ಮಸಾಲ ಹಾಕೋತಾಯಿದ್ದೀನಿ, ಇನ್ನೊಂದು 2 ಥರ ಮಾಡ್ತಾಯಿದ್ದೀನಿ. ಇನ್ನೊಂದಕ್ಕೆ ನಾನು ಇದು ಗೋಬಿ ಬರುತ್ತೆ, ಹೂಕೋಸು ಗೋಬಿ ಮಸಾಲ ಇದೆ, ಅದನ್ನು ಹಾಕ್ಕೋತಾಯಿದ್ದೀನಿ. ಹಂಗಾಗಿ ಒಂದಕ್ಕೆ ಗೋಬಿ ಮಸಾಲ, ಒಂದಕ್ಕೆ ಮ್ಯಾಗಿ ಮಸಾಲ ಅಂತ 2 ಮಿಕ್ಸ್ ಮಾಡೋಕೆ ಹೋಗ್ಬೇಡಿ, ಟೇಸ್ಟ್ ಒಂಥರ ಆಗಿರುತ್ತೆ. ಹಂಗಾಗಿ ನೀವು ಅಂಗಡಿಲಿ ಹೋಗಿ ಕೇಳಿದಾಗ ಮ್ಯಾಗಿ ಮಸಾಲ ಕೊಡಿ, ಮ್ಯಾಗಿ ಮಸಾಲ ಟೇಸ್ಟ್ ಸೂಪರಾಗಿದೆ. ಹಂಗಾಗಿ ನಾನು ಇವಾಗ ಅದಕ್ಕೆ ಮ್ಯಾಗಿ ಮಸಾಲ ಹಾಕೋತಾಯಿದ್ದೀನಿ. ನೋಡಿ ನೀವು ಅದನ್ನು ಮ್ಯಾಗಿ ಮಸಾಲನೂ ಅಷ್ಟೇ ಇವಾಗ ಎಲ್ಲ ಕಡೆ ಹೆಂಗೆ ಅಪ್ಲೈ ಮಾಡೋದು ಅದೇ ಥರ ಇದನ್ನು ಕೂಡ ಎಲ್ಲ ಕಡೆನೂ ಹಾಕೋಣ. ಎಲ್ಲ ಕಡೆನೂ ಅದನ್ನು ಕೂಡ ಎಲ್ಲ ನಾನು ಮಾಡಿರೋ ಕುರ್ಕುರೆ ಮೇಲೆ ಎಲ್ಲ ಕಡೆನೂ ಹಾಕ್ಬಿಟ್ಟು ಅದನ್ನು ಫುಲ್ಲು ಎಲ್ಲ ಒಂದು ಟೇಸ್ಟು ಒಂದು ಕಡೆ ಮಿಸ್ ಆದ್ರೂ ಒಂಥರ ಟೇಸ್ಟ್ ಇರುತ್ತೆ. ಹಂಗಾಗಿ ಎಲ್ಲ ಕಡೆ ಹಾಕಿದ್ಮೇಲೆ ಕೈಲಿಯೇ ಮಿಕ್ಸ್ ಮಾಡೋಣ. ಯಾಕಂದ್ರೆ ಸ್ಪೂನಲ್ಲಿ ಮಿಕ್ಸ್ ಮಾಡೋದು ನೀಟಾಗಿ ಮಿಕ್ಸ್ ಆಗೋಲ್ಲ. ಹಾಗಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ. ನೋಡಿ ನೀವೇ ನೋಡ್ತಾ ಇದ್ದೀರಾ ಅದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ. ಆ ಥರ ಮಸಾಲೆ ಎಲ್ಲ ಕಡೆನೂ ಆಗಿರ್ಬೇಕು. ಹಿಂಗಾಗಿದ್ದಾಗ ಮಸಾಲೆ ಎಲ್ಲ ಈ ಥರ ಎಲ್ಲ ಕಡೆ ಆಗಿದ್ದರೆ ಕುರ್ಕುರೆ ರೆಡಿಯಾಗಿದೆ ಅಂತ ಅರ್ಥ. ಓಕೆ, ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಮೆಸೇಜ್ ಮಾಡಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿ. ಓಕೆ, ಬಾಯ್.